ಅಲ್ಲಿ ಏನು ರಾಬರಿ ಆಗಿದೆ ಅದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದಾವೆ, ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿತೇವೆ, ನಾವು ಬಿಡೋದಿಲ್ಲ. ಈಗ ಸದ್ಯಕ್ಕೆ ಏನು ಮಾಹಿತಿ ಸಿಕ್ಕಿದೆ ಸರ್? ಇಲ್ಲಿ ಅವರು ಲೀಡ್ ಸಿಕ್ಕಿದೆ, ನಾನು ಯಾವುದನ್ನು ಹೇಳೋಕ್ಕಾಗೋದು, ನಿಮಗೆ ಹೆಂಗೆ ಅವೆಲ್ಲ ಹೇಳೋಕ್ಕಾಗುತ್ತೆ. ಲೀಡ್ ಸಿಕ್ಕಿದೆ ಅಷ್ಟೇ ಹೇಳ್ತಿದ್ದೀನಿ. ಆದಷ್ಟು ಶೀಘ್ರವಾಗಿ ಹಿಡಿತೀವಿ ಸರ್. ನಿರಂತರವಾಗಿ ಪೊಲೀಸರ ಜೊತೆ ಸಭೆನೂ ಕೂಡ ಮಾಡಿದೆ. ಸಭೆನೂ ಮಾಡಿದೆ, ಮಾಹಿತಿಯನ್ನು ತಗೊಂಡಿದ್ದೀನಿ. ಆದರೆ ನಿಮಗೆ ಹೇಳೋಕ್ಕಾಗಲ್ಲ. ಧರ್ಮಸ್ಥಳದ ಏನಾದರೂ ವರದಿ ಇಲ್ಲ, ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ. ನಮ್ಮ DG ಅವರು, ಕಮಿಷನರು, ನಾವೆಲ್ಲ ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಅವರು ಆದಷ್ಟು ಸೀರಿಯಸ್ ಆಗಿ ತಗೊಂಡು ಹಿಡೀರಿ ಬೇಗ ಅಂತ ಹೇಳಿದ್ದಾರೆ. ಆ ಕೆಲಸದಲ್ಲಿ ಇದ್ದಾರೆ ನಮ್ಮವರು. ಸರ್, ಈಗ ಧರ್ಮಸ್ಥಳದ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಏನಾದರೂ ರೆಡಿ ಆಗ್ತಿದೆಯಾ ಸರ್? ಅಂದ್ರೆ SIT ಏನಾದ್ರು ವರದಿ ಕೊಡೋದಕ್ಕೆ ತಯಾರಿ ಆಗ್ತಿದೆ ಅಂತಾರೆ. ಅಲ್ಲ, ನಾವು ಅವ್ರಿಗೆ ಹೇಳಿದ್ವಲ್ಲ ಬೇಗ ಕೊಡಿ ಅಂತೇಳಿ. ಕೊಡ್ತಾರೆ. ನಾಳೆ ಅಂತಾನಿಲ್ಲ, ಕೊಡ್ತಾರೆ. ಕೊಡ್ಬೇಕು, ಅವರು ವರದಿಯನ್ನು ಕೊಡಬೇಕು. ಅಲ್ಲಿ ಏನು ರಾಬರಿ ಆಗಿದೆ ಅದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದಾವೆ, ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿತೇವೆ, ನಾವು ಬಿಡೋದಿಲ್ಲ. ಈಗ ಸದ್ಯಕ್ಕೆ ಏನು ಮಾಹಿತಿ ಸಿಕ್ಕಿದೆ ಸರ್? ಇಲ್ಲಿ ಅವರು ಲೀಡ್ ಸಿಕ್ಕಿದೆ, ನಾನು ಯಾವುದನ್ನು ಹೇಳೋಕ್ಕಾಗೋದು, ನಿಮಗೆ ಹೆಂಗೆ ಅವೆಲ್ಲ ಹೇಳೋಕ್ಕಾಗುತ್ತೆ. ಲೀಡ್ ಸಿಕ್ಕಿದೆ ಅಷ್ಟೇ ಹೇಳ್ತಿದ್ದೀನಿ. ಆದಷ್ಟು ಶೀಘ್ರವಾಗಿ ಹಿಡಿತೀವಿ ಸರ್. ನಿರಂತರವಾಗಿ ಪೊಲೀಸರ ಜೊತೆ ಸಭೆನೂ ಕೂಡ ಮಾಡಿದೆ. ಸಭೆನೂ ಮಾಡಿದೆ, ಮಾಹಿತಿಯನ್ನು ತಗೊಂಡಿದ್ದೀನಿ. ಆದರೆ ನಿಮಗೆ ಹೇಳೋಕ್ಕಾಗಲ್ಲ. ಧರ್ಮಸ್ಥಳದ ಏನಾದರೂ ವರದಿ ಇಲ್ಲ, ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ. ನಮ್ಮ DG ಅವರು, ಕಮಿಷನರು, ನಾವೆಲ್ಲ ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಅವರು ಆದಷ್ಟು ಸೀರಿಯಸ್ ಆಗಿ ತಗೊಂಡು ಹಿಡೀರಿ ಬೇಗ ಅಂತ ಹೇಳಿದ್ದಾರೆ. ಆ ಕೆಲಸದಲ್ಲಿ ಇದ್ದಾರೆ ನಮ್ಮವರು. ಸರ್, ಈಗ ಧರ್ಮಸ್ಥಳದ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಏನಾದರೂ ರೆಡಿ ಆಗ್ತಿದೆಯಾ ಸರ್? ಅಂದ್ರೆ SIT ಏನಾದ್ರು ವರದಿ ಕೊಡೋದಕ್ಕೆ ತಯಾರಿ ಆಗ್ತಿದೆ ಅಂತಾರೆ. ಅಲ್ಲ, ನಾವು ಅವ್ರಿಗೆ ಹೇಳಿದ್ವಲ್ಲ ಬೇಗ ಕೊಡಿ ಅಂತೇಳಿ. ಕೊಡ್ತಾರೆ. ನಾಳೆ ಅಂತಾನಿಲ್ಲ, ಕೊಡ್ತಾರೆ. ಕೊಡ್ಬೇಕು, ಅವರು ವರದಿಯನ್ನು ಕೊಡಬೇಕು. ಅಲ್ಲಿ ಏನು ರಾಬರಿ ಆಗಿದೆ ಅದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದಾವೆ, ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿತೇವೆ, ನಾವು ಬಿಡೋದಿಲ್ಲ. ಈಗ ಸದ್ಯಕ್ಕೆ ಏನು ಮಾಹಿತಿ ಸಿಕ್ಕಿದೆ ಸರ್? ಇಲ್ಲಿ ಅವರು ಲೀಡ್ ಸಿಕ್ಕಿದೆ, ನಾನು ಯಾವುದನ್ನು ಹೇಳೋಕ್ಕಾಗೋದು, ನಿಮಗೆ ಹೆಂಗೆ ಅವೆಲ್ಲ ಹೇಳೋಕ್ಕಾಗುತ್ತೆ.